ರಾಜ್ಯ ಸರ್ಕಾರ ಈಗಾಗಲೇ ಮೋಡ ಬಿತ್ತನೆಗೆ ಮುಂದಾಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈ ವರ್ಷ ಮಳೆ ಇಲ್ಲ, ಬರ ಬಿದ್ದದ. ರೈತರು ಸಾಕಷ್ಟೊಂದು ಸಂಕಟಕ್ಕೀಡಾಗ್ಯಾರ. ಮಳೆಗಾಗಿ ಆಕಾಶದತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಏನು ಮೋಡ ಬಿತ್ತನೆ ಮುಂದಾಗ್ತಾ ಇದೆ, ಆ ಮೋಡ ಬಿತ್ತನೆಗೆ ಏನು ಗೌರ್ಮೆಂಟ್ ಮುಂದಾಗ್ತಾ ಇದೆ, ಅದ್ರ ಬಗ್ಗೆ ಬೀದರ್ ಜಿಲ್ಲೆ ಅನ್ನದಾತರು ರೈತರು ಏನು ಹೇಳ್ತಾರೆ ಅವರನ್ನೇ ಮಾತಾಡ್ತಾರೆ. ಯಾಕಂದ್ರೆ ಸಾಕಷ್ಟು ರೈತರಿಗೆ ಗೊತ್ತಾ, ಸಾಕಷ್ಟು ಹಳ್ಳ ಕೊಳ್ಳಗಳು ಒಣಗೋಗ್ಯಾವ, ಕೆರೆಯಲ್ಲಿ ನೀರಿಲ್ಲ, ಜಾನುವಾರುಗಳಿಗೆ ನೀರು ಬೇಕು. ಇಂಥ ಸಂದರ್ಭದಲ್ಲಿ ಮಳೆರಾಯ ಕೈ ಕೊಟ್ಟಿದ್ದಾನ. ನೇರವಾಗಿ ಸರ್ ಗೌರ್ಮೆಂಟ್ ಮೋಡ ಬಿತ್ತನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ, ಮೋಡ ಬಿತ್ತನೆ ಕೂಡ ಮುಂದಾಗಿದೆ. ಏನು ಹೇಳ್ತೀರಿ ಸರ್? ಸರ್, ಮೋಡ ಬಿತ್ತನೆ ಮಾಡೋದ್ರಿಂದ ರೈತರಿಗೂ ಏನೂ ಬೆನಿಫಿಟ್ ಆಗೋದಿಲ್ಲ, ಕಂಪ್ಲೀಟ್ ಲಾಸ್ ಆಗ್ತದೆ. ಅದು ಏನು ಏಜೆನ್ಸಿಗೆ ಬೆನಿಫಿಟ್ ಆಗ್ತದೆ ಮೋಡ ಬಿತ್ತನೆಯಿಂದ, ರೈತರಿಗೆ ಏನು ಬೆನಿಫಿಟ್ ಆಗಲ್ಲ. ರೈತರಿಗೆ ಬೆನಿಫಿಟ್ ಆಗತ್ತ ಮಾಡ್ಬೇಕಂದ್ರೆ ಸಾಲ ಮನ್ನಾ ಮಾಡಿರಿ, ಇಲ್ಲ ಎಕರೆಗೆ 25,000 30,000 ಏನಾರು ಅಮೌಂಟ್ ಕೊಡ್ರಿ, ಡೈರೆಕ್ಟ್ ರೈತರಿಗೆ ಏನಾರು ಅದ್ರ ಬೆನಿಫಿಟ್ ಆಗ್ತದೆ. ಮತ್ತು ಮುಂದೆ ರಬ್ಬಿ ಬೆಳಿಲಾಕ, ರಬ್ಬಿ ಬಿತ್ತಲಾಕ ಅವ್ರಿಗೆ ಸಹಾಯ ಆಯ್ತದ, ಸವಲತ್ತು ಆಯ್ತದ, ಗೊಬ್ಬರ ಸಿಗ್ತದ, ಇದು ಕಡ್ಲಿ ಜೋಳ ಏನೇ ಮಾಡ್ಲಿಕ್ಕೆ ಅದು ರಬ್ಬಿ ಬೆಳಿಲಾಕ ಏನಾರು ಸವಲತ್ತು ಸಿಗ್ತದೆ. ದಯಮಾಡಿ ತಾವು ಸರ್ಕಾರ ಮತ್ತು ಇಷ್ಟೇನು ವಿನಂತಿ ಇದೆ, ಮೋಡ ಮಾಡಿದ ಈಗ ಬೆನಿಫಿಟ್ 5% ರೈತರಿಗೆ ಆಗಲ್ಲ, ಸಿರ್ಫ್ ಏಜೆನ್ಸಿಗೆ ಬೆನಿಫಿಟ್ ಆಗ್ತದೆ. ಅದೇ ರೈತರಿಗೆ ತಾವು ಹಣ ಕೊಟ್ಟಿದ್ದಾರೆ, ರೈತರು ಏನು ಉಪಯೋಗ ಮಾಡಿ ಮುಂದಿನ ರಬ್ಬಿ ಬೆಳೆಗೆ ಸವಲತ್ತು ಆಗ್ತದೆ. ಸೊ ಇದು ನೋಡ್ಬೋದು ನೀವು, ಮೋಡ ಬಿತ್ತನೆಗಿಂತಲೂ ರೈತರ ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಬರ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಸರ್ಕಾರ ಮೋಡ ಬಿತ್ತನೆ, ಯಾಕಂದ್ರೆ ಈಗಾಗಲೇ ಜಾನುವಾರುಗಳಿಗೆ ನೀರು ಇರ್ಬೋದು, ಇನ್ನೂ ಮಳೆ ಬರ್ತದೆ, ಮೋಡ ಬಿತ್ತನೆ ಮುಂದಾಗ್ತದೆ, ಏನು ಹೇಳ್ತೀರಿ ಸರ್? ಈಗ ಮೋಡ ಬಿತ್ತನೆ ಮಾಡ್ರೆ ನಮಗೇನು ಫಾಯ್ದಾ ಇಲ್ಲ, ರೈತರಿಗೆ ಫಾಯ್ದಾ ಇಲ್ಲ ಸರ್. ಇದೆಲ್ಲ ಫರ್ಟಿಲೈಸರ್ ಮಂದಿಗೆ ಫಾಯ್ದಾ ಅದ, ನಮಗೇನು ಫಾಯ್ದಾ ರೈತರಿಗೆ ಫಾಯ್ದಾ ಮಾಡ್ಬೇಕಂತಂದ್ರೆ ಮನ್ನಾ ಮಾಫ್ ಮಾಡಬೇಕು, ಎಕರ್ಗೆ 50,000 ಕೊಡಬೇಕು ರೈತರಿಗೆ. ಅದು ಏನಾರ ಒಳ್ಳೇದದ, ರೈತರ ಜೀವ ಉಳಿಸ್ಬೇಕು. ಈಗ ರೈತ ಸತ್ತೋಗೇನ್ರಿ, ಈಗ ರೈತ ಪೂರ ಸತ್ತೋಗೇನಿ, ಈಗ ಆಲ್ರೆಡಿ ರೈತ ಜಿಂದ ಇಲ್ಲ, ಈಗ ಆಗಲ್ಲ ಬೇಕಾರದ ಜಿಂದ ಆಗಿಲ್ರಿ, ಅವಾಗ ಭೀ ಆಗಿಲ್ರಿ, ಎಲ್ಲ ಬೇಕಾರದ. ಈಗ ಗೌರ್ಮೆಂಟ್ ಇಷ್ಟೇ ಬೇಕಾರದ, ಇದು ಖಾಲಿ ರೈತರಿಗೆ ಕೊಲೆಗದಂದ್ರೆ ಇದು ರೈತರಿಗೆ ಒಳ್ಳೇದು ಮಾಡೋದಿಲ್ಲ ಇವ್ರು ಬರೀ. ಸೊ ನೋಡ್ಬೋದು, ಇದು ರೈತರ ಆಕ್ರೋಶ ಅಂತ ಹೇಳ್ಬೋದು. ಏನ್ರಿ ಮೋಡ ಬಿತ್ತನೆ ಬಗ್ಗೆ ನೀವೇನು ಹೇಳ್ತೀರಿ? ನೋಡ್ರಿ, ಹಿಂದ್ಗಡೆ ಎಲ್ಲ ಮಾಡ್ಯಾರ ಮೋಡ ಬಿತ್ತನೆ, ಅದರದಿಂದ ಎಲ್ಲ ಸಕ್ಸಸ್ ಕಂಡಿಲ್ಲ. ರೈತರಿಗೆಲ್ಲ ಮೋಡನೆ ಬಿತ್ತನೆದಿಂದ ಅದಕ್ಕೇನು ಅನುಕೂಲ ಆಗಲ್ಲ. ನೀವು ಈ ದುಡ್ಡನ್ನು ಇದರಲ್ಲಿ ಖರ್ಚು ಮಾಡೋಂಥದ್ದು ರೈತರಿಗೆ ಏನದ ಅಂದ್ರೆ ಪರಿಹಾರ ಕೊಡ್ರಿ. ಆ ಪರಿಹಾರ ಬಂದಂಥ ದುಡ್ಡು ಏನದ ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರು ಅದ್ರ ಬಗ್ಗೆ ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಇನ್ನು ಯಾವುದೇ ರೈತರಿಗೆ ಪ್ರಕ್ರಿಯೆ ಕೆಲಸ ಕರ್ತ ಅದು ರೈತರಿಗೆ ಉಪಯೋಗ ಆಯ್ತದ. ಆ ಹಣ ಖರ್ಚು ಅಲ್ಲಿ ಮಾಡೋ ಬದಲಿ ಈ ರೈತರಿಗೆ ಪರಿಹಾರ ಕೊಟ್ಟು ನೀವು ಖರ್ಚು ಮಾಡಿರಿ, ಅದಕ್ಕೆ ನೀವು ಒಳ್ಳೆ ನಿಮ್ಗೊಂದು ಹೆಸರು ಇರ್ತದೆ ಸರ್ಕಾರಕ್ಕೆ. ನೀವು ಸುಮ್ಮನೆ ದುಡ್ಡು ಎತ್ತೆತ್ತೋ ದುಡ್ಡು ಖರ್ಚು ಮಾಡಿ ಆ ವೈಜ್ಞಾನಿಕ ಈ ವೈಜ್ಞಾನಿಕ ಅದೆಲ್ಲ ವೇಸ್ಟ್ ಅದ. ನಾವು ರೈತರು ಏನದ ಅಂದ್ರೆ ನೀವು ಇಂಥ ಮೋಡ ಬಿತ್ತನೆಗೆ ನಮ್ಮ ನಂಬಿಕೆ ಇಲ್ಲ ನಮ್ಮ ರೈತರಿಗಂತೂ. ಈ ಮೋಡ ಬಿತ್ತನೆ ಮಾಡ್ಲಿಕ್ಕೆ ಸಮಯ ಇಲ್ಲಲ್ಲ. ಈಗ ನೋಡ್ರಿ, ನಾವು ರಾಶಿ ಸಮಯಕ್ಕೆ ಬಂದಿದ್ದೇವೆ. ಈಗ ಬಿತ್ತು ಅಂದ್ರೆ ಹೆಂಗಾಗುತ್ತದೆ, ಒಂದು ಕೂಸು ಹೊಟ್ಟೆಗೆ ಮಗು 9 ತಿಂಗಳು ಬಾದ್ ಹುಡ್ತದೆ, 3 ತಿಂಗಳಿಗೆ ಅದಕ್ಕೆ ಆಪ್ರೇಷನ್ ಮಾಡಿ ತೆಗಿ ಅಂದ್ರೆ ಅದು ಜೀವ ಇರಲ್ಲ, ಅದು ಮೊಳಕೆ ಸರಿಯಾಗಿ ಹುಟ್ಟಲ್ಲ. ಹಂಗೆ ರಾಜ್ಯ ಸರ್ಕಾರ ಏನದ ಅಂದ್ರೆ ಇದು ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಕೂಸು 9 ತಿಂಗಳಿಗೆ ಯಾವ ರೀತಿ ಹುಡ್ತದ ಅದೇ ರೀತಿ ಹುಟ್ಟರೆ ಅದು ಆರೋಗ್ಯವಾಗಿರ್ತದೆ. ನಾವು ಈಗ ಸಮಯ ರೈತರ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಮೋಡ ಬಿತ್ತನೆಯಿಂದ ಯಾವುದೇ ಲಾಭ ರೈತರಿಗಾಗಲ್ಲ. ಅದ್ರ ಬದಲಾಗಿ ರೈತರ ಸಾಲ ಮನ್ನಾ ಮಾಡಬೇಕು, ಬರ ಪರಿಹಾರ ಕೊಡಬೇಕು. ರೈತರನ್ನ ಈಗಾಗಲೇ ಸಾಕಷ್ಟೊಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಆ ರೈತರಿಗೆ ಉಳಿಸೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಮೋಡ ಬಿತ್ತನೆಯಿಂದ ನಮಗೆ ಯಾವುದೇ ನಯ್ಯ ಪೈಸೆ ಲಾಭ ಆಗಲ್ಲ ಅಂತೇಳಿ ಬೀದರ್ ಜಿಲ್ಲೆಯ ಅನ್ನದಾತರದ್ದು ಆಕ್ರೋಶ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.